श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं धर्मप्रचारेति दक्षं योगी गोविन्दपादाप्तसन्न्यासदीक्षं दुर्वादिगर्वापनोदम् पद्मपादादिशिष्यालि संसेव्यपादं श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं शङ्काद्रिदम्भोलिलीलं किङ्कराशेषशिष्यालि सन्त्राणशीलं बालार्कनीकाशचेलं बोधिताशेषवेदान्तगूढार्थजालं श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं रुद्राक्षमालाविभूषं चन्द्रमौलीश्वराराधनावाप्ततोषं विद्राविताशेषदोषं भद्रपूगप्रदं भक्तलोकस्य नित्यं श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं पापाटवीचित्रभानुं ज्ञानदीपेन हार्दन्तमोवारयन्तं द्वैपायनप्रीतिभाजं सर्वतापापहामोघबोधप्रदन्तं श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं राजाधिराजाभिपूज्यं रम्यशृङ्गाद्रिवासैकलोलं यतीड्यं राकेन्दुसङ्काशवक्त्रं रत्नगर्भे भवक्त्राङ्घ्रिपूजानुरक्तं श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं श्रीभारतीतीर्थगीतं शङ्करार्यस्तवं यः पठेद्भक्तियुक्तः सोऽवाप्नुयात् सर्वमिष्टम् शङ्कराचार्यवर्य प्रसादेन तूर्णं श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यम् वक्तारमासाद्ययमेव नित्या सरस्वती स्वार्थसमन्वितासीत् निरस्तदुस्तर्ककलङ्कपङ्का नमामि तं शङ्करमर्चिताङ्घ्रिम् ಶಾಂಕರ ತತ್ವಪ್ರಸಾರದ ಅಭಿಯಾನ ಪ್ರವಚನ ಮಾಲಿಕೆಯನ್ನು ಏರ್ಪಡಿಸಲಿದೆ. ಅದರ ಉದ್ಘಾಟನೆ ಇವತ್ತು ನಮ್ಮ ಪ್ರವಚನದಿಂದ ಆಗಬೇಕು ಅಂತ
ಈ ಅಭಿಯಾನದ ಕಾರ್ಯಕರ್ತರುಗಳು ನಮ್ಮಲ್ಲಿ ವಿನಂತಿಸಿದರು. ಅದರಂತೆ ಇವತ್ತು ಆ ಪ್ರವಚನ ಮಾಲಿಕೆಯ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಶಾಂಕರ ತತ್ವ ಅಂತಂದರೆ ಶಂಕರಾಚಾರ್ಯರು ನಮಗೆ ಉಪದೇಶ ಮಾಡಿದ ತತ್ವ, ಅದು ಶಾಂಕರ ತತ್ವ ಅಂತಂದರೆ. ಶಂಕರಾಚಾರ್ಯರು ನಮಗೆ ಏನು ಉಪದೇಶ ಮಾಡಿದರು ಅಂತಂದರೆ ಅದ್ವೈತ ತತ್ವವನ್ನು ಉಪದೇಶ ಮಾಡಿದರು. ಆ ಅದ್ವೈತ ತತ್ವವನ್ನು ನಾವು ಸರಿಯಾಗಿ ತಿಳಿದುಕೊಂಡು ಅದನ್ನು ನಾವು ಅನುಭವಕ್ಕೆ ತಂದುಕೊಳ್ಳಬೇಕು. ಅನುಭವಕ್ಕೆ ತಂದುಕೊಂಡಾಗ ಮಾತ್ರ ನಮಗೆ ಅದರ ಫಲ ಅನ್ನೋದು ಸಿಕ್ಕುತ್ತದೆ. ಒಂದು ವಿಚಾರವನ್ನು ತಿಳ್ಕೊಳ್ಳುವುದು ಬೇರೆ, ಅನುಭವಕ್ಕೆ ತಂದುಕೊಳ್ಳುವುದು ಬೇರೆ. ತಿಳ್ಕೊಂಡ ಮಾತ್ರಕ್ಕೆ ಆನಂದ ಬರುವುದಿಲ್ಲ, ಅನುಭವಕ್ಕೆ ತಂದುಕೊಂಡಾಗಲೇ ಆನಂದ ಬರುವುದು. ಅದೇನು ತಿಳ್ಕೊಳ್ಳುವುದಂದರೆ ಏನು, ಅನುಭವಕ್ಕೆ ತಂದುಕೊಳ್ಳುವುದಂದರೆ ಏನು ಅಂತ ಜನರಿಗೆ ಪ್ರಶ್ನೆ ಇರುತ್ತೆ. ಆ ಎರಡಕ್ಕೂ ವ್ಯತ್ಯಾಸ ಏನು ಅಂತ ಕೇಳಿದರೆ, ಸಕ್ಕರೆ ಹೇಗೆ ಇರುತ್ತೆ ಅಂತ ಪ್ರಶ್ನೆಗೆ ಸಿಹಿಯಾಗಿರುತ್ತೆ ಅಂತ ಜವಾಬು ಎಲ್ಲರೂ ತಿಳ್ಕೊಂಡಿದ್ದೇವೆ. ಅದು ತಿಳುವಳಿಕೆ. ಆದರೆ ಆ ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಂಡಾಗ ಯಾವ ಅನುಭವ ಬರುತ್ತೋ ಅದು ಅನುಭವ. ಬರೀ ಸಕ್ಕರೆ ಸಿಹಿಯಾಗಿರುತ್ತೆ ಅಂತ ತಿಳ್ಕೊಂಡವನಿಗೆ, ಸಕ್ಕರೆ ಬಾಯಿಗೆ ಹಾಕ್ಕೊಂಡವನಿಗೆ ಯಾವ ಆನಂದ ಬರುತ್ತೋ ಆ ಆನಂದ ಬರುವುದಿಲ್ಲ. ಸಿಹಿಯಾಗಿದೆ ಸಿಹಿಯಾಗಿದೆ ಅಂತ ಹೇಳುವುದಷ್ಟೇ ಅವನಿಗೆ ಗೊತ್ತು. ಆದರೆ ಆ ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಂಡವನಿಗೆ ಅದರ ನಿಜವಾದ ಆನಂದ ಅನ್ನೋದು ಗೊತ್ತಾಗುವುದು. ಹಾಗೆ ಅದ್ವೈತ ತತ್ವವನ್ನು ತಿಳ್ಕೊಳ್ಳುವುದು ಬೇರೆ, ಅನುಭವಕ್ಕೆ ತಂದುಕೊಳ್ಳುವುದು ಬೇರೆ. ಅನೇಕ ಮಂದಿ ತಿಳ್ಕೊಂಡಿದ್ದಾರೆ. ಈ ಜಗತ್ತಿನಲ್ಲಿ ಇರತಕ್ಕಂಥದ್ದು ಒಂದೇ ಸತ್ಯವಾದ ವಸ್ತು, ಬೇರೆ ಯಾವುದೋ ಸತ್ಯವಾದದ್ದಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದನ್ನು ಅನುಭವಕ್ಕೆ ತಂದುಕೊಳ್ಳಬೇಕು. ಶಂಕರರಂತಹ ಮಹನೀಯರು ಅದನ್ನು ಅನುಭವಕ್ಕೆ ತಂದುಕೊಂಡಿದ್ದರು. ಹಾಗಾಗಿ ಅದರ ಆನಂದವನ್ನು ಅವರು ಅನುಭವಿಸಿದರು. ನಮಗೂ ಇದನ್ನು ನೀವು ಅನುಭವಕ್ಕೆ ತಂದುಕೊಳ್ಳಿ. ಅನುಭವಕ್ಕೆ ತಂದುಕೊಳ್ಳಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಸದಾ ಅದನ್ನು ಚಿಂತನೆ ಮನನ ಮಾಡಬೇಕು. ಅದೇ ಭಾವನೆ ಪುನಃ ಪುನಃ ಮನಸ್ಸಿಗೆ ಬರುವ ಹಾಗೆ ಮಾಡಿಕೊಳ್ಳಬೇಕು. ಆ ಭಾವನೆ ಸದಾ ಮನಸ್ಸಿಗೆ ಬರಬೇಕು ಅಂತಂದರೆ ಬೇರೆ ಯಾವ ಯೋಚನೆಗಳು ಮನಸ್ಸಿನಲ್ಲಿ ಇರಬಾರ್ದು. ನಮಗೆ ಪರಿಸ್ಥಿತಿ ಹಾಗಿಲ್ಲ. ನಮಗೆ ಬೇರೆ ಸಾವಿರಾರು ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ. ಆವಾಗ ಈ ಅದ್ವೈತ ಭಾವನೆಯನ್ನು ಎಷ್ಟೊತ್ತಿರುತ್ತೆ? ಗುರುಗಳು ಉಪನ್ಯಾಸ ಮಾಡುವಷ್ಟೊತ್ತಿರುತ್ತೆ. ಆಮೇಲೆ ಮಾಮೂಲೆ ಗುರುಗಳು ಏನು ಉಪನ್ಯಾಸ ಮಾಡಿದರು ಅಂತಂದರೆ, ಏನು ಮಾಡಿದ್ರು ಅಪ್ಪ ಅಂತೂ ಸುಮಾರು ಹೊತ್ತು ಹೇಳಿದರು, ಅಷ್ಟೇ ಉತ್ತರ ಹೇಳೋದು. ಹಾಗಾಗಿ ಈ ಅದ್ವೈತ ತತ್ವವನ್ನು ಶಂಕರರು ನಮಗೆ ಉಪದೇಶ ಮಾಡಿದರು. ಅವರು ಉಪದೇಶ ಮಾಡಿದ್ದನ್ನು ನಾವು ಸರಿಯಾಗಿ ಮನನ ಮಾಡಬೇಕು, ಪುನಃ ಪುನಃ ಅನುಚಿಂತನೆ ಮಾಡಬೇಕು. ಶಂಕರರ ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಏನು ಅಂತ ಕೇಳಿದರೆ, ಅವರು ಕಾಶಿಯಲ್ಲಿದ್ದಾಗ ಅವರು ಪ್ರತಿನಿತ್ಯ ಗಂಗಾ ಸ್ನಾನಕ್ಕೆ ಹೋಗ್ತಿದ್ದರು. ಸನ್ಯಾಸಿಗಳಿಗೆ ಅವರು ನದಿ ತೀರದಲ್ಲಿದ್ದರೆ ದಿವಸ ನದಿ ಸ್ನಾನ ಮಾಡಿ ಅನುಷ್ಠಾನ ಮಾಡಬೇಕು ಅಂತ ಇರುವುದರಿಂದ ಅವರು ಪ್ರತಿನಿತ್ಯ ಗಂಗಾ ಸ್ನಾನಕ್ಕೆ ಹೋಗಿ
ಗಂಗಾ ಸ್ನಾನ, ಗಂಗೆಗೆ ಹೋಗಿ ಗಂಗಾ ಸ್ನಾನ ಮಾಡಿ ಅನುಷ್ಠಾನ ಮಾಡ್ಕೊಳ್ತಿದ್ರು. ಹಾಗೆ ಅವ್ರದ್ದು ಒಂದು ದಿವಸ ಗಂಗೆಗೆ ಸ್ನಾನಕ್ಕೆ ಹೋಗ್ತಿದ್ದ. ಆವಾಗ ಯಾರೋ ಒಬ್ಬ ಆತ ಅಡ್ಡ ಬಂದ. ಅವ ಶಿಷ್ಯರೆಲ್ಲ ಹೇಳಿದರು, ಪಕ್ಕಕ್ಕೆ ಸರ್ಕೊಪ್ಪ, ಗುರುಗಳು ಹೊಳೆಗೆ ಹೋಗ್ತಾ ಇದ್ದಾರೆ ಅಂತ. ಆದರೆ ಆ ಬಂದಂಥವನಿಗೆ ಅವನಿಗೆ ಅದ್ವೈತ ಜ್ಞಾನ ಇದ್ದಂತಹ ಮಹಾತ್ಮ. ಶಂಕರ ಶಿಷ್ಯರು ಪಕ್ಕಕ್ಕೆ ಸರ್ಕೊಪ್ಪ ಅಂತ ಅಂದ ಕೂಡಲೇ ಆ ಮನುಷ್ಯ ಕೇಳಿಬಿಟ್ನಂತೆ, ಯಾರನ್ನು ಪಕ್ಕಕ್ಕೆ ಸರಿಯೋಕ್ಕೆ ಹೇಳ್ತಾ ಇದ್ದೀರಿ? ಈ ಶರೀರವನ್ನು ಸರಿಬೇಕು ಅಂತೀರಾ, ಆತ್ಮ ಸರ್ಕೋಬೇಕು ಅಂತೀರಾ ಅಂತ ಕೇಳಿಬಿಟ್ಟು ಶಂಕರರಿಗೆ ಆಶ್ಚರ್ಯವಾಯಿತು. ಇವನು ಸಾಮಾನ್ಯನಲ್ಲ, ಪಕ್ಕಕ್ಕೆ ಸರಿ ಅಂತ ನಾವು ಹೇಳಬೇಕಾದಂಥ ಜನ ಅಲ್ಲ ಇವನು ಜ್ಞಾನಿ. ತಕ್ಷಣ ಶಂಕರರು ಅವನು ಜ್ಞಾನಿ ಅಂತ ಭಾಸವಾದ ಕೂಡಲೇ ನಮಸ್ಕಾರ ಮಾಡಿಬಿಟ್ರು. ಸುಮ್ಮನೆ ನಮಸ್ಕಾರ ಮಾಡಿಲ್ಲ, ಅವನಿಗೆ ಎಂತಹ ಜ್ಞಾನವಿತ್ತು ಎಂಬುದನ್ನು ಹೇಳ್ತಾ ನಮಸ್ಕಾರ ಮಾಡಿದ್ರಂತೆ. ಆ ಹೇಗೆ ಹೇಳಿದರು ಎಂಬುದನ್ನು ಒಂದು 5 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಅಂತೂ ಅತಿ ರಮಣೀಯವಾದ ಶ್ಲೋಕ. ಬಹಳ ಸೊಗಸಾದ ಶ್ಲೋಕ. ಶಂಕರ ತತ್ವವನ್ನು ನಾವು ತಿಳ್ಕೊಳ್ಳೋದಕ್ಕೆ ಬಹಳ ಅನುಗುಣವಾದಂತಹ ಶ್ಲೋಕ. ಏನು ಅಂತ ಕೇಳಿದಿರಿ, ಈ ಜಗತ್ತು ಅನಿತ್ಯವಾದದ್ದು. ಇಲ್ಲಿ ಸಾರಭೂತವಾದದ್ದು ಏನೂ ಇಲ್ಲ. ಇರತಕ್ಕಂಥದ್ದು ಕೇವಲ ಪರಮಾತ್ಮ ವಸ್ತು ಒಂದೇ ನಿತ್ಯವಾದದ್ದು. ಎಂಬ ತತ್ವವನ್ನು ಯಾರು ಗುರುವಿನ ಮುಖಾಂತರವಾಗಿ ತಿಳ್ಕೊಂಡಿದ್ದಾನೋ, ಆ ಶ್ಲೋಕ ಇರುವುದು ಹೀಗೆ: ಶಶ್ವನ್ನಶ್ವರಮೇವ ವಿಶ್ವಮಖಿಲಂ ನಿಶ್ಚಿತ್ಯ ವಾಚಾ ಗುರೋಃ ಅಖಿಲಂ ವಿಶ್ವಂ ಶಶ್ವತು ನಶ್ವರಂ. ಈ ಸಮಸ್ತ ವಿಶ್ವವು ಅನಿತ್ಯವಾದದ್ದು. ಅನಿತ್ಯ ಅಂದರೆ ಏನು? ಎಂದಿಗೂ ಇರುವಂಥದ್ದಲ್ಲ. ಒಂದಿಷ್ಟು ವರ್ಷ ಇರುತ್ತದೆ, ಮತ್ತೆ ನಾಶವಾಗುತ್ತದೆ. ಇದು ವಾಸ್ತವವಾದ ತತ್ವ. ಈ ತತ್ವವನ್ನು ಯಾರು ಗುರುವಿನ ಮುಖಾಂತರವಾಗಿ ತಿಳ್ಕೊಂಡಿದ್ದಾನೋ, ನಿಶ್ಚಿತ್ಯ ವಾಚಾ ಗುರು ನಿತ್ಯಂ ಬ್ರಹ್ಮ ನಿರಂತರಂ ವಿಮೃಶತ. ಕೇವಲ ನಿತ್ಯವಾದದ್ದು ಬ್ರಹ್ಮವಸ್ತು ಮಾತ್ರ. ಅದನ್ನೇ ಸದಾ ಚಿಂತನೆ ಮಾಡತಕ್ಕಂಥವನು ನಿರ್ವ್ಯಾಜ ಶಾಂತಾತ್ಮನ. ಅವನಿಗೆ ಮನಸ್ಸಿನಲ್ಲಿ ಯಾವುದೇ ವಿಧವಾದಂತಹ ಕಾಮಕ್ರೋಧಗಳು ಇಲ್ಲ, ಸದಾ ಶಾಂತನಾಗಿರುತ್ತಾನೆ. ಯಾಕೆ ಅಂತಂದರೆ, ಇರುವುದು ಒಂದೇ ಪರಮಾರ್ಥ ವಸ್ತು ಅಂತಂದ ಮೇಲೆ ಯಾವುದನ್ನು ನಾವು ಆಸೆ ಪಡಬೇಕು, ಯಾರ ಮೇಲೆ ಕೋಪ ಮಾಡ್ಕೋಬೇಕು? ಕಾಮಕ್ರೋಧಗಳು ಇರಬೇಕು ಅಂತಂದರೆ ಯಾವುದಾದ್ರೂ ಒಂದು ವಿಷಯ ಬೇಕಾದ ಒಂದು ಇದೆ ಅಂತಂದರೆ ಅದಕ್ಕೆ ಆಸೆ ಪಡಬೇಕು. ಯಾರಾದರೂ ಒಬ್ಬರನ್ನ ಕಂಡ್ರೆ ಆಗುವುದಿಲ್ಲ ಅಂದರೆ ಅವನ ಮೇಲೆ ಕೋಪ ಮಾಡ್ಕೋಬೇಕು. ಇರುವುದು ಒಂದೇ ವಸ್ತು, ಪರಮಾತ್ಮ ವಸ್ತು ಅಂತಂದ ಮೇಲೆ ಇನ್ನು ಆಸೆ ಪಡುವುದಕ್ಕೆ ಏನಿದೆ, ಸಿಟ್ಟು ಮಾಡ್ಕೊಳ್ಳೋದಕ್ಕೇನಿದೆ? ನಿರ್ವ್ಯಾಜ ಶಾಂತಾತ್ಮನ. ಅಂಥವನಿಗೆ ಏನು ಫಲ ಅಂತ ಕೇಳಿದರೆ, ಈ ಜಗತ್ತು ನಶ್ವರ ಅಂತ ಗುರುವಾಕ್ಯದಿಂದ ತಿಳ್ಕೊಂಡು ಕೇವಲ ಬ್ರಹ್ಮವಸ್ತುವನ್ನೇ ಸದಾ ಚಿಂತನೆ ಮಾಡ್ತಿರ್ತಕ್ಕಂತಹ
ಯಾವ ವಿಧವಾದಂತಹ ಕಾಮಕ್ರೋಧಗಳು ಎಲ್ಲದೇ ಇರತಕ್ಕಂತಹ ಮಹಾತ್ಮನಿಗೆ ಸಿಗುವಂಥ ಫಲ ಏನು ಅಂತ ಕೇಳಿದರೆ ಭೂತಂ ಭಾವಿಚ ದುಷ್ಕೃತಂ ಪ್ರದಹತ ಸಂವಿನ್ಮಯೇ ಪಾವಕೆ. ಅವನಿಗೆ ಯಾವ ವಿಧವಾದಂತಹ ಕರ್ಮದ ಫಲವು ಅಂಟಿಕೊಳ್ಳುವುದಿಲ್ಲ. ಈಗ ನಮಗೇನಾಗಿದೆ ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಜೀವನದಲ್ಲಿ ಕೆಲವು ಸಮಯದಲ್ಲಿ ದುಃಖ, ಕೆಲವು ಸಮಯದಲ್ಲಿ ಸುಖ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಆಗಿದೆ. ಯಾತಕ್ಕೆ ಅಂತಂದರೆ ಇದಕ್ಕೆ ತಕ್ಕ ಕರ್ಮಗಳು ಹಿಂದೆ ಮಾಡಿದ್ದೇವೆ. ಕೆಲವು ಒಳ್ಳೆಯ ಕರ್ಮಗಳು ಮಾಡಿದ್ದೇವೆ, ಕೆಲವು ಪಾಪ ಕರ್ಮಗಳು ಮಾಡಿದ್ದೇವೆ. ಆ ಒಳ್ಳೆಯ ಕರ್ಮಗಳ ಫಲವಾಗಿ ಸುಖ, ಆ ಪಾಪಕರ್ಮಗಳ ಫಲವಾಗಿ ದುಃಖ ಒಂದರ ನಂತರ ಒಂದು ಬರ್ತಾನೇ ಇದೆ. ಇದನ್ನು ಅನುಭವಿಸದೇ ಹೊರತು ಆ ಕರ್ಮ ಸವಿಯುವುದಿಲ್ಲ. ಆ ಪಾಪಕರ್ಮದ ಫಲ ದುಃಖವನ್ನೂ ಅನುಭವಿಸಬೇಕು, ಆ ಪುಣ್ಯಕರ್ಮದ ಫಲ ಸುಖವನ್ನೂ ಅನುಭವಿಸಬೇಕು. ಕೆಲವು ಸಮಯದಲ್ಲಿ ಆ ಸುಖ ಅನುಭವಿಸೋದು ಕಷ್ಟ ಆಗುತ್ತೆ. ಕೂರಿಸಿರ್ತಾರೆ, ಹೂಮಾಲೆಗಳು ಹಾಕ್ತಿರ್ತಾರೆ, ಒಂದರ ಮೇಲೊಂದು ಒಂದರ ಮೇಲೊಂದು. ಬೇಡ ಅಂತ ಹೇಳೋ ಹಾಗಿಲ್ಲ, ಹಾಕ್ಸ್ಕೋತಾನೆ ಇರಬೇಕು. ತೂಕ ಆಗಿರುತ್ತೆ. ಅಯ್ಯೋ ರಾಮ ಅಂಥೇಳಿ ಏನು ಹೇಳೋ ಹಾಗಿಲ್ಲ. ಸತ್ಕಾರ ಮಾಡ್ತಿದ್ದಾರೆ, ಆದರೆ ಆ ಸತ್ಕಾರವೂ ಬೇಡವಾಗಿದೆ. ಈ ತೂಕ ಯಾರಪ್ಪ ಅನುಭವಿಸ್ತಾರೆ ಅಂಥೇಳಿ. ಆದರೂ ಆ ಸುಖನೂ ಅನುಭವಿಸಲೇಬೇಕು. ಅಷ್ಟು ಆ ಸುಖಕ್ಕೆ ಬೇಕಾದ ಕೆಲಸ ಆರಂಭ ಮಾಡಿದ್ದೀರ. ಆವಾಗ ಮಾಡಿದ ಮೇಲೆ ಆ ಸುಖವನ್ನು ಅನುಭವಿಸಬೇಕು. ಅದಕ್ಕೆ ಹಿಂದಿನವರು ಹೇಳಿದರು, ಸುಖ ದುಃಖ ಈ ಎರಡೂ ಕೂಡ ಹೇಗೆ ಅಂತ ಕೇಳಿದರೆ, ಒಂದು ಕಬ್ಬಿಣದ ಸರಪಳಿ, ಒಂದು ಬಂಗಾರದ ಸರಪಳಿ. ಎರಡು ಸರಪಳಿಗಳೇ, ಒಂದು ಕಬ್ಬಿಣದ್ದು ಒಂದು ಬಂಗಾರದ್ದು. ಬಂಗಾರ ಸರಪಳಿ ಹೊರೋದು ಕಷ್ಟವೇ, ನೋಡೋಕೆ ಬಂಗಾರವಾಗಿದೆ, ಹೊರಲೇಬೇಕಲ್ಲ. ಇದೇ ಆ ಸುಖ ದುಃಖ ಅಂತಂದರೆ. ಆದರೆ ಇವು ಮಾತ್ರ ನಮಗೆ ತಪ್ಪುವುದಿಲ್ಲ. ಆ ಕರ್ಮ ಮಾಡಿದ್ದಕ್ಕೆ ಅದು ಅನುಭವಿಸಲೇಬೇಕು. ಅಷ್ಟು ಮಾತ್ರ ಅಲ್ಲ, ಈಗ ಪುನಃ ಏನು ಮಾಡ್ತಾ ಇದ್ದೇವೋ ಇದರ ಫಲ ಮತ್ತು ಮುಂದೂ ಅನುಭವಿಸಲೇಬೇಕು. ಈಗ ಅನುಭವಿಸ್ತಿರುವುದು ಹಿಂದಿನ ಕರ್ಮದ ಫಲ, ಮತ್ತು ಈಗ ಸುಮ್ಮನೆ ಕೂರ್ತಾ ಇಲ್ವ, ಈಗೂ ಏನು ಮಾಡ್ತಾನೆ ಇದ್ದೇವಲ್ಲ, ಇದರ ಫಲ ಮತ್ತು ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು. ಆದರೆ ಆ ಜ್ಞಾನ ಬಂದ ಮಹನೀಯ ಯಾರಿರ್ತಾನೋ, ಆತ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಪಡೆದಿರತಕ್ಕಂತಹ ಮಹಾತ್ಮರು ಯಾರಿರ್ತಾರೋ ಅವರಿಗೆ ಮಾತ್ರ ಆ ಹಿಂದಿನ ಜನ್ಮದ ಕರ್ಮದ ಫಲವೂ ಅಂಟುಕೊಳ್ಳುವುದಿಲ್ಲ, ಈಗ ಮಾಡುವಂತಹ ಕರ್ಮದ ಫಲವೂ ಅಂಟುಕೊಳ್ಳುವುದಿಲ್ಲ. ಭೂತಂ ಭಾವಿಚ ದುಷ್ಕೃತಂ ಪ್ರದಹತ ಸಂವಿನ್ಮಯೇ ಪಾವಕೆ. ಇದನ್ನು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಥ ಈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೇಗೆ ಉರಿತಿರ್ತಕ್ಕಂತಹ ಬೆಂಕಿಯಲ್ಲಿ ಎಷ್ಟು ಕಟ್ಟಿಗೆಗಳನ್ನು ಹಾಕಿದರೂ ಅದೆಲ್ಲ ಸುಟ್ಟು ಹೋಗುತ್ತದೋ, ಹಾಗೆ ಜ್ಞಾನವೆಂಬತಕ್ಕಂತಹ ಬೆಂಕಿಯಲ್ಲಿ ಆ ಹಿಂದಿನ ಮುಂದಿನ ಜನ್ಮಗಳ ಕರ್ಮಗಳೆಂಬಂತಹ ಸೌದೆ ಕಟ್ಟಿಗೆಗಳು ಸುಟ್ಟು ಹೋಗುತ್ತವೆ. ಹಾಗಾಗಿ ಈ ಜ್ಞಾನಿಯಾದವನಿಗೆ ಯಾವ ಕರ್ಮದ ಫಲವೂ ಅಂಟಿಕೊಳ್ಳುವುದಿಲ್ಲ. ಇದು ಶಂಕರರ ಉಪದೇಶದ ಸಾರಭೂತವಾದ ವಿಷಯ. ಮೊದಲು ಗುರುವಿನಿಂದ ಉಪದೇಶವನ್ನು ಪಡೆಯಬೇಕು. ಈಗಿನ ಕಾಲದಲ್ಲಿ ಅನೇಕ ಮಂದಿ ನಾವು ಭಾಳಷ್ಟು ವೇದಾಂತ ಓದಿಬಿಟ್ಟಿದ್ದೇವ್ರಿ ಅಂತಾರೆ. ನೀವು ವೇದಾಂತ ಓದಿದ್ದರಿಂದ ನಿಮಗೇನು ಫಲ ಬರುವುದಿಲ್ಲ. ಗುರುವಿನ ಮುಖಾಂತರ ಉಪದೇಶ ನಿಮಗೆ ಆದರೆ ಮಾತ್ರ ಅದು ನಿಮಗೆ ಫಲ ಬರುವುದು. ನೀವಾಗಿ ನಾವು ವೇದಾಂತ ಓದಿಬಿಟ್ಟಿದ್ದೇವೆ, ಅನುವಾದಗಳು ಓದಿಬಿಟ್ಟಿದ್ದೇವೆ, ಡಿಗಳು ಕೇಳ್ತಾ ಇದ್ದೀವಿ. ಈ ಡಿ ಕೇಳಿದ್ದರಿಂದ, ಅನುವಾದ ಪುಸ್ತಕ ಓದಿದ್ದರಿಂದ ನೀವು ಬ್ರಹ್ಮಜ್ಞಾನ ಬರುತ್ತೆ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯ. ಅದೇನು ಬರುವುದಿಲ್ಲ.
ಅದು ಬರಬೇಕಾದರೆ ಸರಿಯಾದ ಗುರುವಿನಿಂದ ಉಪದೇಶವನ್ನು ಪಡೆಯಬೇಕು. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಅವರು ಉಪದೇಶ ಮಾಡಿದ ರೀತಿಯಲ್ಲಿ ನೀನು ಸಾಧನೆ ಮಾಡಿ ಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿ. ಹಾಗಾಗಿ ನಿಶ್ಚಿತ್ಯ ವಾಚಾ ಗುರೋ, ಗುರುವಿನ ಉಪದೇಶದಂತೆ ಸಾಧನಾನುಷ್ಠಾನವನ್ನು ಮಾಡಿ ಯಾವನು ಬ್ರಹ್ಮಜ್ಞಾನವನ್ನು ಪಡೆದಿರ್ತಾನೋ ಅಂಥವನಿಗೆ ಕರ್ಮಫಲ ಅಂತನ್ನುವುದು ಅಂಟಿಕೊಳ್ಳುವುದಿಲ್ಲ. ಭೂತಂ ಭಾವಿತ ದುಷ್ಕೃತಂ ಪ್ರದಹತ ಸಂವಿನ್ಮಯೇ ಪಾವಕಿ. ಅವನು ಈ ಶರೀರವನ್ನು ಹೇಗೆ ಕಳೀಬೇಕನ್ನುವುದಕ್ಕೆ ಯಾವ ಯೋಚನೆ ಮಾಡುವುದಿಲ್ಲ. ಏನು ಹಾಗಂದರೆ ಅರ್ಥ? ಇಲ್ಲಪ್ಪ ನಾಳೆ ಊಟಕ್ಕೆ ಎಲ್ಲಿಗೆ ಹೋಗಲಿ ಅನ್ನೋ ಯೋಚನೆ ಅವನಿಗಿಲ್ಲ. ಅಲ್ಲ, ಈ ಬಟ್ಟೆ ಹರಿದೋಯ್ತಲ್ಲ, ಇನ್ನೊಂದು ಬಟ್ಟೆ ತಗೋಬೇಕಲ್ಲ, ಅದಕ್ಕೆ ಏನು ಮಾಡಬೇಕು, ನನ್ನ ಹತ್ರ ಕಾಸಿಲ್ಲ, ಯಾರ ಹತ್ರ ಹೋಗಲಿ, ಇಲ್ಲ, ಆ ಪ್ರಶ್ನೆ ಇಲ್ಲ. ಅಲ್ಲ, ಈಗ ನಾಳೆ ನನಗೇನಾದ್ರು ಹೊಟ್ಟೆ ನೋವು ಬಂದರೆ ಯಾರ ಹತ್ರ ಹೋಗಲಿ, ಆ ಪ್ರಶ್ನೆ ಇಲ್ಲ. ಅಲ್ಲ, ನನಗೆ ಮಲ್ಕೊಳ್ಳೋಕೆ ಜಾಗ ಇಲ್ವಲ್ಲ, ಏನು ಮಾಡಲಿ, ಆ ಪ್ರಶ್ನೆ ಇಲ್ಲ. ಅವನೇನು ಮಾಡಿದಾನೆ? ತನ್ನ ಶರೀರ ಪೋಷಣವನ್ನು ಪ್ರಾರಬ್ಧಕ್ಕೆ ಬಿಟ್ಟುಬಿಟ್ಟಿದ್ದ. ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುಹು. ಏನು ಹಾಗಂದ್ರೆ ಅಂದರೆ, ಈ ಕರ್ಮಗಳು ಅಂತ ಹೇಳಿದ್ದೇವಲ್ಲ, ಈ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಲ್ಲಿ ಎರಡು ತರಹ ಇದೆ. ಒಂದು ಕರ್ಮ ನಮಗೆ ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ, ಅದಕ್ಕೆ ಪ್ರಾರಬ್ಧ ಅಂತ ಹೆಸರು. ಇನ್ನೊಂದು ಕರ್ಮ ಇನ್ನು ಪ್ರಾರಂಭ ಮಾಡಲಿಲ್ಲ, ಅದಕ್ಕೆ ಸಂಚಿತ ಅಂತ ಹೆಸರು. ಆ ಸಂಚಿತ ಅನ್ನೋ ಕರ್ಮ ಮುಂದೆ ಬರತಕ್ಕಂಥ ಆಗಾಮಿ ಅನ್ನೋ ಕರ್ಮ ಜ್ಞಾನದಿಂದ ನಾಶವಾಗುತ್ತೆ. ಈ ಪ್ರಾರಬ್ಧ ಅನ್ನೋ ಕರ್ಮ ಯಾವುದಿದೆಯೋ ಅದು ಈ ಜನ್ಮ ಮುಗಿಯುವವರೆಗೂ ನಮಗೆ ಫಲ ಕೊಡ್ತಾ ಇರುತ್ತೆ. ಆದ್ದರಿಂದ ಪ್ರಾರಬ್ಧ ಅನ್ನೋ ಕರ್ಮ ಏನೋ ಫಲ ಕೊಡ್ತಿದೆ, ಈ ಶರೀರವನ್ನು ಹೇಗೋ ಸಾಗಿಸುತ್ತೆ. ಅದಕ್ಕಾಗಿ ನಾನೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳವನು. ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪು. ಹಾಗಾಗಿ ಜ್ಞಾನಿಯಾದವನಿಗೆ ಯಾವುದೇ ವಿಧವಾದಂತಹ ಚಿಂತೆ ಇರುವುದಿಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಪ್ರತಿಯೊಬ್ಬನಿಗೂ ಚಿಂತೆ. ಏನು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬೇಕು. ಶಂಕರರು ಹೇಳಿದರು ನೋಡಿ, ಈ ಜನಗಳು ಬಾಲ್ಯದಲ್ಲಿ ಏನೋ ಆಟ ಪಾಠ ಅದರಲ್ಲಿ ಕಳೀತಿರ್ತಾರೆ, ಯೌವನದಲ್ಲಿ ಸರಿ ಮದುವೆ ಮಡದಿ ಮಕ್ಕಳು ಅದರಲ್ಲಿ ಕಳೀತಿರ್ತಾರೆ, ವಯಸ್ಸಾದ ಮೇಲೆ ಒಂದರ ಮೇಲೆ ಒಂದು ಚಿಂತೆ. ಅದಂತೂ ಆಶ್ಚರ್ಯ. ವಯಸ್ಸಾದವರಿಗೆ ನನಗೆ ಮೊಮ್ಮಕ್ಕಳಾಗಿಲ್ಲ ಅಂತ ಚಿಂತೆ, ಮೊಮ್ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಚಿಂತೆ, ಮದುವೆ ಆಗಿದೆ ಅದಕ್ಕೆ ಮಗು ಆಗಿಲ್ಲ ಅಂತ ಚಿಂತೆ. ನಾನು ಅನೇಕ ಮಂದಿಗೆ ಹೇಳಿದ್ದೇನೆ, ನನ್ನ ಹತ್ತಿರ ವಯಸ್ಸಾದವರು ಬಂದು, ಸ್ವಾಮಿ ನಮ್ಮ ಮೊಮ್ಮಗಳಿಗೆ ಮದುವೆ ಆಗಿಲ್ಲ, ತಾವು ಆಶೀರ್ವಾದ ಮಾಡಬೇಕು ಅಂತಂದಾಗ, ಅಲ್ಲರಿ ನಿಮ್ಮ ಮೊಮ್ಮಗಳ ಮದುವೆ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತೀರಿ, ನಿಮ್ಮ ಮಗನಿಗೆ ಬಿಟ್ಬಿಡಿ ಆ ಚಿಂತೆನ, ಅವ ಆ ಚಿಂತೆ ಮಾಡಬೇಕು, ನೀವು ನಿಶ್ಚಿಂತೆಯಾಗಿರಿ. ಅದು ಹೆಂಗಾಗುತ್ತೆ ಸ್ವಾಮಿ, ನನ್ನ ಮೊಮ್ಮಗಳೇ ತಾನೇ ಅಂತಾರೆ ಹೊರತು, ಹೌದು ಅವ ಚಿಂತೆ ಮಾಡಲಿ ನಾನು ನಿಶ್ಚಿಂತೆಯಾಗಿರ್ತೀನಿ ಅಂತ ಹೇಳುವುದೇ ಇಲ್ಲ. ವೃದ್ಧಸ್ತಾವಚ್ಚಿಂತಾಸಕ್ತ. ವಯಸ್ಸಾದ ಮೇಲೆ ಇನ್ನಾದರೂ ಸ್ವಲ್ಪ ಈ ವಿಷಯಗಳಿಂದ ದೂರ ಇದ್ದು ಸ್ವಲ್ಪ ಆತ್ಮಚಿಂತನೆ ಮಾಡ್ತಾರೇನೋ ಅಂತಂದರೆ ಆವಾಗಲೇ ಚಿಂತೆಗಳೆಲ್ಲ ಜಾಸ್ತಿ ಆಗೋದು ವೃದ್ಧನಾದನು, ವಯಸ್ಸಾದವನಿಗೆ. ಆದರೆ ಜ್ಞಾನಿ ಆದವನಿಗೆ ಯಾವ ಚಿಂತೆಯೂ ಇಲ್ಲ. ಯಾವ ಚಿಂತೆ ಇಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ವೇದವ್ಯಾಸರಿಗೆ ಶುಕ ಮಹರ್ಷಿಗಳು ಮಗ.
ಆ ಶುಕ ಮಹರ್ಷಿಗಳು ಹುಟ್ಟುತ್ತಲೇ ಜ್ಞಾನಿಯಾಗಿ ಹುಟ್ಟುಬಿಟ್ಟು, ನಾವೆಲ್ಲನೂ ಎಷ್ಟೋ ಜನ್ಮಗಳಲ್ಲಿ ಸಾಧನೆ ಮಾಡಿ 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 ಜ್ಞಾನವನ್ನು ಸಂಪಾದನೆ ಮಾಡಿದ್ದೇವೆ ಅಂತ ಮಾಡಬೇಕಾಗಿದೆ. ಆದರೆ ಶುಕ ಮಹರ್ಷಿಗಳು ಹುಟ್ಟುತ್ತಲೇ ಜ್ಞಾನಿಯಾಗಿ ಹುಟ್ಟುಬಿಟ್ಟು, ಹಾಗಾಗಿ ಅವರಿಗೆ ಜನ್ಮದಿಂದಲೇ ಯಾವ ವಿಧವಾದಂಥ ರಾಗದ್ವೇಷಗಳು ಇರಲಿಲ್ಲ. ಅವರು ಹುಟ್ಟಿದವರು ಹಾಗೆ ಹೊರಟು ಬಿಟ್ರಂತೆ. ಈ ವೇದವ್ಯಾಸರು ಎಲೆ ಮಗನೇ ಅಂತ ಕರೆದರಂತೆ, ಅವರು ಹಿಂತಿರುಗಿ ಸಹ ನೋಡಿಲ್ಲ, ಹೋಗ್ತಿದ್ರು. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಶ್ರೀಮದ್ಭಾಗವತದಲ್ಲಿ 2ನೇ ಶ್ಲೋಕವೇ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ, ಶುಕ ಮಹರ್ಷಿಗಳು ಹುಟ್ಟಿದವರು ಹಾಗೆಯೂ ಹೋಗ್ತಾಯಿದ್ರು, ಯಾವುದೂ ಬೇಕಾಗಿರಲಿಲ್ಲ. ಆಗ ತಂದೆಯಾದ ವೇದವ್ಯಾಸ ಮಹರ್ಷಿಗಳು, ಅಯ್ಯೋ ನನ್ನ ಮಗ ನನ್ನನ್ನು ನೋಡಿದು ಹೋಗ್ತಾನಲ್ಲ, ಎಲೇ ಮಗನೇ ಅಂತ ಕರೆದರು. ಹಿಂತಿರುಗು ಸಹ ನೋಡಿಲ್ಲ ಅವರು. ಯಾಕಂದರೆ ತಂದೆಯ ಬಗ್ಗೆ ಒಂದು ಮೋಹ ಅಂತ ಇದ್ದರೆ ಅಲ್ವ ಹಿಂತಿರುಗಿ ನೋಡಬೇಕು. ಅವರು ಯಾವ್ದ್ರ ಬಗ್ಗೆ ಮೋಹ ಇಲ್ಲ ಅಂತ ಹಿಂತಿರುಗಿ ನೋಡುವುದೇ ಹೇಗೆ? ಅಂತಹ ಜ್ಞಾನಿಗಳಿಗೆ ಯಾವುದರ ಬಗ್ಗೂ ಚಿಂತೆ ಇರುವುದಿಲ್ಲ. ಆದ್ದರಿಂದ ಅವರು ತನ್ನ ದೇಹದ ಚಿಂತೆ, ಅವರಿಗೆ ಯಾವ ಚಿಂತೆಯೂ ಇಲ್ಲ, ದೇಹದ ಚಿಂತೆಯಾಗಿರುತ್ತೆ. ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುಃ, ಈ ಶರೀರದ ಚಿಂತೆಯನ್ನು ಪ್ರಾರಬ್ಧಕ್ಕೆ ಬಿಟ್ಟುಬಿಟ್ಟಿದ್ದಾರೆ, ಅವರ ಪಾಟಿಗೆ ಹಾಯಾಗಿರ್ತಾರೆ. ಶಂಕರರ ತತ್ವ, ಉಪದೇಶ ಮಾಡಿದ ತತ್ವ ಅಂತಂದರೆ ಅದರ ತತ್ವದ ಸಾರಾಂಶ ಇಷ್ಟು: ಯಾವುದರಲ್ಲೂ ರಾಗ ಇರಬಾರದು, ಅಂದರೆ ಮೋಹ, ನನಗೆ ಬೇಕು, ಇದು ನನ್ನದು ಎಂಬತಕ್ಕಂಥ ರಾಗ ಯಾವುದರಲ್ಲೂ ಇರಬಾರದು. ಇರುವುದು ಕೇವಲ ಒಂದೇ ಪರಮಾತ್ಮ ವಸ್ತು, ಅದು ನನಗಿಂತಲೂ ಬೇರೆಯಲ್ಲ ಎಂಬುವಂತಹ ತೀರ್ಮಾನ ಇರಬೇಕು. ಅದು ಗುರುವಿನ ಮುಖಾಂತರವಾಗಿ ಆ ಉಪದೇಶವನ್ನು ಪಡೆದು ಅದನ್ನು ಮನನ ಮಾಡಬೇಕು. ಶರೀರದ ಬಗ್ಗೆ ಚಿಂತೆಯನ್ನು ಇಟ್ಟುಕೊಳ್ಳಬಾರದು, ಅದು ಪ್ರಾರಬ್ಧಕ್ಕೆ ಬಿಟ್ಟುಬಿಡಬೇಕು. ಅಂಥವನಿಗೆ ಹಿಂದಿನ ಮುಂದಿನ ಕರ್ಮಗಳು ಯಾವುದು ಅಂಟಿಕೊಳ್ಳುವುದಿಲ್ಲ. ಅವನು ನಿತ್ಯವಾದ ಆನಂದವನ್ನು ಪಡೆಯುತ್ತಿರುತ್ತಾನೆ. ನಾನು ಮೊದಲು ಹೇಳಿದ ಹಾಗೆ ತಿಳುವಳಿಕೆ ಇಲ್ಲ, ಅನುಭವಕ್ಕೆ ಬಂದಿರುತ್ತೆ ಅವನಿಗೆ. ಆ ಶಂಕರರು ಅವನಿಗೆ ಹೇಳಿದರು, ಇಂತಹ ಜ್ಞಾನಿಗೆ ನಾನು ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ ಅಂತ ಮಾಡಿದರು. ಅವರು ಪ್ರಣಾಮ ಮಾಡಿ ಎದ್ದರು, ನೋಡ್ತಾರೆ ಸಾಕ್ಷಾತ್ ಕಾಶಿ ವಿಶ್ವೇಶ್ವರ ಅವರೆದುರಿಗೆ ಕಂಡು. ಆ ಕಾಶಿಯ ವಿಶ್ವೇಶ್ವರ ಅವರ ಜ್ಞಾನವನ್ನು ಪರೀಕ್ಷಿಸುವ ಸಲುವಾಗಿ ಹಾಗೆ ಎದುರಿಗೆ ಬಂದಿದ್ದ. ಯಾವುದೋ ಒಂದು ರೂಪದಲ್ಲಿ ಅವರ ಜ್ಞಾನವನ್ನು ಪರೀಕ್ಷಿಸಿ ಅವರನ್ನು ನೋಡಿ ಪರಮ ಸಂತೋಷಪಟ್ಟು, ನಿನ್ನ ಜ್ಞಾನವನ್ನು ಪರೀಕ್ಷಿಸುವುದಕ್ಕಾಗಿ ಬಂದೆ, ನನಗೆ ಪರಮ ಸಂತೋಷವಾಯಿತು, ನೀನು ಇನ್ನು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಬರಿ ಅಂತ ಅಪ್ಪಣೆ ಮಾಡಿದ ಅಂತ ಹೇಳ್ತಾರೆ. ಹಾಗಾಗಿ ಶಂಕರರ ತತ್ವ ಅಂತಂದರೆ ಇದು ಮೂಲಭೂತವಾದಂತಹ ತತ್ವ. ಈ ತತ್ವವನ್ನು ತಿಳಿಯಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದರಲ್ಲಿ ಇದು ಯಾವುದೂ ಜಗತ್ತು ಶಾಶ್ವತವಲ್ಲ, ಇರುವುದು ಕೇವಲ ಒಂದೇ ಪದಾರ್ಥ ಅಂತಂದ ಮೇಲೆ ಅನೇಕ ಮಂದಿಗೆ ಒಂದು ಆಕ್ಷೇಪಣೆ, ಏನರೇ ಶಾಶ್ವತವಲ್ಲ ಅಂತೀರಿ, ಏನು ಶಾಶ್ವತ ಅಲ್ಲ ಅಂದರೆ ಏನು ಅರ್ಥ? ನಿನ್ನೆ ನೋಡಿದ್ದೇವೆ, ಇವತ್ತು ನೋಡ್ತೇವೆ, ನಾಳೆ ನೋಡ್ತೇವೆ, ಎಷ್ಟೋ ದಿವಸ ನಂತರ ಟಿಕೆಟ್ ಇವಾಗಲೇ ಬುಕ್ ಮಾಡ್ಕೊಂಡಿದ್ದೀವಿ. ಶಾಶ್ವತ ಅಲ್ಲ ಅಂದರೆ ಯಾಕೆ ಇವಾಗಲೇ ಬುಕ್ ಮಾಡ್ಕೋ? 6 ತಿಂಗಳ ಮುಂದೆ ಪ್ರಯಾಣ ಮಾಡಬೇಕು, ಈಗಲೇ ಬುಕ್ ಮಾಡ್ಕೊಂಡಿದ್ದೇವೆ. ತಿರುಪತಿಯಲ್ಲಿ ಸೇವೆ ಮಾಡಿಸ್ಬೇಕು, 3 ವರ್ಷ ಮುಂಚೆಯೇ ಆ ಶುಕ್ರವಾರದ ಸೇವೆ ಟಿಕೆಟ್ ಬುಕ್ ಮಾಡಬೇಕಾಗಿದೆ. ಇದೇನು ಯಾವುದು ಶಾಶ್ವತ ಅಲ್ಲ, ಯಾಕೆ ಬುಕ್ ಮಾಡಬೇಕು ಅಂತಂದರೆ ಶಂಕರರು ಹೇಳಿದರು, ನೋಡಪ್ಪ, ಈ ಸತ್ಯ ಅಂತಂದರೆ ಅದು 3 ತರಹ ಇರುತ್ತೆ.
ಸತ್ಯ ಅಂದರೆ ನಿಜ. ಈ ನಿಜ ಅಂತನ್ನುವುದು ಮೂರು ತರಹ ಇರುತ್ತೆ. ಏನು ಮೂರು ತರಹ ಅಂತ ಕೇಳಿದರೆ, ಒಂದು ನಾವು ನೋಡುವಷ್ಟೊತ್ತು ಮಾತ್ರ ನಿಜವಾಗಿರುತ್ತೆ. ಹೇಗೆ ಅಂತಂದ್ರಿ, ಈ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡಿರ್ತೇವೆ. ಆ ಬೆಳ್ಳಿ ಎಷ್ಟೊತ್ತಿರುತ್ತೆ? ನಾವು ಇದು ಬೆಳ್ಳಿ ಅಂತ ತಿಳ್ಕೊಂಡಷ್ಟೊತ್ತು. ಆಮೇಲೆ ಅದು ಹಿಂಬದಿ ನೋಡಿ ಚಿಚ್ಚಿದ ಬೆಳ್ಳಿ ಅಲ್ಲ ಕಣೋ ಅಂತ ಯಾವಾಗ ನಮ್ಮ ಮನಸ್ಸಿಗೆ ಬಂದಿರುತ್ತೋ, ಆಮೇಲೆ ಒಂದು ನಿಮಿಷ ಇದು ಬೆಳ್ಳಿ ಎಂಬ ಜ್ಞಾನ ನಮಗಿರೋದಿಲ್ಲ. ಆ ಬೆಳ್ಳಿ ಇದ್ದ ಸತ್ವ ಎಷ್ಟೊತ್ತು ಅಂದರೆ ಕೇವಲ ನಾವು ತಿಳ್ಕೊಂಡಷ್ಟೊತ್ತು ಮಾತ್ರ ಅದಕ್ಕೆ ಸತ್ವ ಇರೋದು. ಇನ್ನು ಕೆಲವು ಯಾವುದು ಅಂತಂದರೆ, ನಮಗೆ ಬ್ರಹ್ಮಜ್ಞಾನ ಬರುವ ಪರ್ಯಂತ ಅದು ಸತ್ಯವಾಗಿರುತ್ತೆ. ಅದು ಈ ಜಗತ್ತು. ಬ್ರಹ್ಮಜ್ಞಾನ ಬರುವ ಪರ್ಯಂತ ಇದು ಸತ್ಯವೇ. ಅಲ್ಲಿವರೆಗೆ ಇದನ್ನು ನಾವೇ ಅಲಗಳೆಯೋಕ್ಕಾಗೋದಿಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೆ ಇದಕ್ಕೆ ಸತ್ವ ಇಲ್ಲ. ಯಾಕೆಂದರೆ ಬ್ರಹ್ಮಜ್ಞಾನಿ ಆದವನಿಗೆ ಅವನ ದೃಷ್ಟಿಯಲ್ಲಿ ಬೇರೆ ಯಾವುದು ಕಾಣುವುದೇ, ಬ್ರಹ್ಮ ಒಂದೇ, ಬೇರೆ ಯಾವುದು ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಅವನು. ಆದರೆ ತ್ರಿಕಾಲಗಳಲ್ಲೂ ಅಬಾಧ್ಯವಾಗಿರ್ತಕ್ಕಂಥದ್ದು ಬ್ರಹ್ಮವಸ್ತು ಒಂದೇ. ಹೀಗೆ ಸತ್ಯ ಮೂರು ತರಹ ಇದೆ. ನಾವು ಜಗತ್ತು ಸತ್ಯ ಅಲ್ಲ ಅಂತಂದರೆ ಆ ಬ್ರಹ್ಮನ ಹಾಗೆ ಇದು ಸತ್ಯ ಅಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಬ್ರಹ್ಮನ ಹಾಗೆ ಸತ್ಯ ಅಲ್ಲ. ಬ್ರಹ್ಮಜ್ಞಾನ ಬರುವ ಪರ್ಯಂತ ಸತ್ಯವೇ. ಇದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಥರ ಅಲ್ಲ ಇದು. ಅದಾದರೆ ಬರೀ ಕಾಣುವಷ್ಟೊತ್ತು ಮಾತ್ರ. ಇದು ಬ್ರಹ್ಮಜ್ಞಾನ ಬರುವ ಪರ್ಯಂತ ಸತ್ಯ. ಆದ್ದರಿಂದ ನೀವು ಟಿಕೆಟ್ ಬುಕ್ ಮಾಡಿಕೊಳ್ಳುವುದು ಎಲ್ಲ ಸರಿಯೇ, ತಪ್ಪು ಅಂತೇನು ಹೇಳೋದಿಲ್ಲ. ಆದರೆ ಬ್ರಹ್ಮಜ್ಞಾನ ಬಂದ ಮೇಲೆ ಇದಕ್ಕೆ ಸತ್ಯತ್ವ ಇರುವುದಿಲ್ಲ. ಇದು ಶಂಕರರು ಹೇಳಿದ್ದು. ಇದರಲ್ಲಿ ಯಾವ ಆಕ್ಷೇಪಣೆಗೆ ಅವಕಾಶವಿಲ್ಲ. ಆದರೆ ಕೆಲವರೇನು ಮಾಡ್ತಾರೆ, ಇದನ್ನು ಸರಿಯಾಗಿ ತಾವು ತಿಳ್ಕೊಂಡಿರೋದಿಲ್ಲ, ಅಥವಾ ತಿಳ್ಕೊಂಡ್ರೂ ಕೂಡ ಇನ್ನೊಬ್ಬರು ಮೋಸ ಮಾಡಬೇಕು, ಶಂಕರರ ಬಗ್ಗೆ ಜನರಿಗೆ ಒಂದು ಅಶ್ರದ್ಧೆ ಉಂಟು ಮಾಡಬೇಕು, ಶಂಕರರ ಬಗ್ಗೆ ಜನರಿಗೆ ಒಂದು ಅವಿಶ್ವಾಸ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಶಂಕರ ಹೀಗೆ ಎಲ್ಲ ಹೇಳಿದ್ದಾರೆ ಕಣೆ, ತಪ್ಪಾಗಿ ಹೇಳಿದಾರಲ್ಲ ಅಂತ ಅಂದುಬಿಡುವುದು, ಶಂಕರರ ಬಗ್ಗೆ ಅವಿಶ್ವಾಸ ಉಂಟು ಮಾಡೋದಕ್ಕೋಸ್ಕರ. ಆದರೆ ವಾಸ್ತವವಾಗಿ ಶಂಕರರು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರು ಹೇಳಿದಲ್ಲಿ ಯಾವ ಆಕ್ಷೇಪಣೆಗೆ ಅವಕಾಶವಿಲ್ಲ. ಹಾಗಾಗಿ ಶಂಕರರು ಹೇಳಿರತಕ್ಕಂತಹ ಈ ತತ್ವವನ್ನು ನಾವು ಸರಿಯಾಗಿ ತಿಳ್ಕೋಬೇಕು, ಅದನ್ನು ಅನುಭವಕ್ಕೆ ತಂದುಕೊಳ್ಳಬೇಕು. ಆದರೆ ಆ ಸುಲಭಕ್ಕೆ ಅನುಭವಕ್ಕೆ ಬರುವುದಲ್ಲ. ಅದಕ್ಕೆ ನಮಗೆ ಭಗವಂತನ ಕೃಪೆ ಬೇಕು, ಮನಸ್ಸು ಶುದ್ಧವಾಗಬೇಕು. ಅದಕ್ಕೆ ನಮಗೆ ವಿಹಿತವಾದಂತಹ ಕರ್ಮಾನುಷ್ಠಾನ ಮಾಡಬೇಕು, ಭಗವಂತನನ್ನು ಭಕ್ತಿಯಿಂದ ಸೇವಿಸಬೇಕು. ಆ ವಿಹಿತ ಕರ್ಮಾನುಷ್ಠಾನದಿಂದ ಮನಸ್ಸು ಶುದ್ಧವಾಗಿ ಆ ಭಗವದ್ಭಕ್ತಿಯಿಂದ ಆ ಭಗವಂತನ ಕೃಪೆಯು ನಮ್ಮ ಮೇಲೆ ಬಿದ್ದು ಆಗ ನಮಗೆ ಈ ಜ್ಞಾನವನ್ನು ಪಡೆಯತಕ್ಕಂತಹ ಯೋಗ್ಯತೆ ಬಂದು ಗುರುಕೃಪೆಯಿಂದ ಆ ಜ್ಞಾನ ಪ್ರಾಪ್ತಿಯಾಗಿ ನಾವು ಮೋಕ್ಷವನ್ನು ಪಡೆಯಬೇಕು ಎಂಬುದೇ ಶಾಂಕರ ತತ್ವ. ಈ ತತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಮ್ಮ ಜೀವನವನ್ನು ಸಾಗಿಸಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೆ ನಮ್ಮ ಪ್ರತಿಯೊಂದು ಊರಿನಲ್ಲೂ ಕೂಡ ನಮ್ಮ ಗುರುಗಳಾಗಿರತಕ್ಕಂತಹ ಶಂಕರ ಭಗವತ್ಪಾದರ ಸಾನ್ನಿಧ್ಯ ಇರಬೇಕು. ಅವರ ಸಾನ್ನಿಧ್ಯದಲ್ಲಿ ನಾವು ಕುಳಿತು ಅವರನ್ನು ಧ್ಯಾನಿಸಿ ಅವರ ಕೃಪೆಯಿಂದ ಈ ಅದ್ವೈತ ತತ್ವವನ್ನು ನಾವು ತಿಳ್ಕೋಬೇಕನ್ನೋದಕ್ಕೋಸ್ಕರವಾಗಿ ಈ ಶಾಂಕರ ತತ್ವಪ್ರಸಾರ ಅಂತನ್ನುವುದು ನಿರಂತರವಾಗಿ ನಡೀಬೇಕು. ಇದಕ್ಕೆ ಯಾವುದೇ ವಿಘ್ನಗಳು ಬರಕೂಡದು, ಯಾವುದೇ ವಿಧವಾದಂತಹ ದುಷ್ಟಶಕ್ತಿಗಳು ಈ ಕಾರ್ಯದಲ್ಲಿ ಅಡ್ಡಿಯನ್ನು ಮಾಡಬಾರದು ಅಂತ ಹೇಳಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಒಂದು ಮಾತನ್ನು ನಾನು ತಿಳಿಸಲು ಬಯಸ್ತೇನೆ. ಇಲ್ಲೆಲ್ಲ ಎಲ್ಲ ಕಡೆಯಲ್ಲೂ ನಾನು ಬಂದಾಗ ಇಷ್ಟು ಜನರು ಇಲ್ಲಿ ಕಾಣ್ತಾರೆ, ನಾನು ಇಲ್ಲಿಂದ ಹೊರಟ ಮೇಲೆ ಈ ಮಠದಲ್ಲಿ ಇಷ್ಟು ಜನರ ಮುಖ ಕಾಣೋದಿಲ್ಲ. ಹಾಗಾಗಬಾರ್ದು. ಈ ಮಠದಲ್ಲಿ ಯಾವಾಗಲೂ ಜನರು ಬರ್ತಾನೆ ಇರಬೇಕು, ಆ ಭಗವತ್ ಸನ್ನಿಧಿಯಲ್ಲಿ ಇರಬೇಕು, ಭಗವಂತನಲ್ಲಿ ಭಜನೆ ವಗೈರೆ ನಡೀಬೇಕು, ಉಪನ್ಯಾಸಗಳು ನಡೀಬೇಕು. ಇಲ್ಲಿ ಯಾವಾಗಲೂ ದೈವಿಕ ವಾತಾವರಣ ಇರಲೇಬೇಕು. ಕೇವಲ ನಾನು ಬಂದಾಗ ಮಾತ್ರ ಅಲ್ಲ, ಯಾವಾಗಲೂ ಇಲ್ಲಿ ಇಂತಹ ದೈವಿಕ ವಾತಾವರಣ ಅನ್ನೋದು ಇರಬೇಕು ಅನ್ನೋದನ್ನು ಸಹ ನಿಮಗೆ ನಾನು ಹೇಳಲು
ಇಚ್ಛಿಸ್ತೇನೆ. ಭಗವಂತನ ಕೃಪೆಯಿಂದ ನಿಮಗೆ ಸಕಲ ಸನ್ಮಂಗಳು ಉಂಟಾಗಲಿ. ನಿಮಗೆಲ್ಲವರಿಗೂ ಪರಿಪೂರ್ಣ ಆಶೀರ್ವಾದ ಮಾಡಿ ಈ ಭಾಷಣವನ್ನು ಇಲ್ಲಿ ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. Can anybody out there